ಚಂದ್ರನ ಶೋಧನೆಗಾಗಿ ಇತ್ತೀಚೆಗೆ ನಾಸಾ ಆರ್ಟಿಮಿಸ್ 2 ಮಿಷನ್ ಅನ್ನು ಲಾಂಚ್ ಮಾಡಿತು. The Artemis 2 mission is a test mission of the Orion space capsule. ಇದನ್ನ ಕ್ರೂಡ್ ಲೂನಾರ್ ಫ್ಲೈಬೈ ಮಿಷನ್ ಅಂತ ಕರಿತೀವಿ. ಏನಿದು ಕ್ರೂಡ್ ಅಂದ್ರೆ ಅದರಲ್ಲಿ ಬಾಹ್ಯಾಕಾಶ ವಿಜ್ಞಾನಿಗಳು ಇರ್ತಾರೆ. ಅವರನ್ನ ನಾವು ಚಂದ್ರನಲ್ಲಿಗೆ ಕಳಿಸಿ ಅಲ್ಲಿ ಚಂದ್ರನಲ್ಲಿ ಇಳಿಸೋದಿಲ್ಲ, ಅಲ್ಲಿಂದ ಚಂದ್ರನ ಸುತ್ತು ಹೊಡೆದು ಮತ್ತೆ ಭೂಮಿಗೆ ವಾಪಸ್ ಬರುತ್ತಾರೆ. ಇದನ್ನು ಫ್ಲೈಬೈ ಅಂತ ಕರಿತೀವಿ. ಚಂದ್ರನ ಒಂದು ನಿರ್ದಿಷ್ಟ ಪಥದಲ್ಲಿ ಸುತ್ತಿ ಮತ್ತೆ ಭೂಮಿಗೆ ವಾಪಸ್ ಬರೋದನ್ನು ನಾವು ಫ್ಲೈಬೈ ಮಿಷನ್ ಅಂತ ಕರಿತೀವಿ. ಆದರೆ ಚಂದ್ರನಲ್ಲಿ ಇಳಿಯೋದಿಲ್ಲ. ನೋಡಿ, ಈ ಆರ್ಟಿಮಿಸ್ ಏನಿದೆಯಲ್ಲ, ಇದರ ಇತಿಹಾಸ ನಾವು ನೋಡ್ತಾ ಹೋದರೆ, ಮೊದಲು ನಾವು ಚಂದ್ರನ ಶೋಧನೆಗಾಗಿ ಅಪೋಲೋ ಮಿಷನ್ ಅನ್ನು ಕಳಿಸ್ತಾ ಇದ್ವಿ. ಯಾಕೆ ನೋಡಿ, 1945ರಲ್ಲಿ ಎರಡನೇ ಮಹಾಯುದ್ಧ ಕೊನೆಗೊಳ್ಳುತ್ತದೆ. ಎರಡನೇ ಮಹಾಯುದ್ಧ ಕೊನೆಗೊಂಡ ನಂತರ ಎರಡು ಮಹಾಶಕ್ತಿಗಳು ಉದಯ ಆಗ್ತವೆ. ಒಂದು ರಷ್ಯಾ, ಇನ್ನೊಂದು ಅಮೆರಿಕ. ರಷ್ಯಾನ USSR ಅಂತ ನಾವು ಕರಿತಾ ಇದ್ವಿ. ನೋಡಿ, ರಷ್ಯಾ ಮತ್ತು USSR ಆ ಟೈಮಲ್ಲಿ ಶೀತಲ ಸಮರಕ್ಕೆ ಇಳಿತಾರೆ. ಶೀತಲ ಸಮರ ಅಂದರೆ ಯಾವುದೇ ಶಸ್ತ್ರಾಸ್ತ್ರಗಳಿಂದ ಯುದ್ಧ ಮಾಡೋದಲ್ಲ, ಒಂದು ಎಲ್ಲ ಕ್ಷೇತ್ರದಲ್ಲಿ, ಆರ್ಥಿಕವಾಗಿರ್ಬೋದು ಅಥವಾ ತಂತ್ರಜ್ಞಾನದಲ್ಲಿ ಆಗಿರ್ಬೋದು ಅಥವಾ ಬಾಹ್ಯಾಕಾಶದಲ್ಲಿ ಆಗಿರ್ಬೋದು, ಈ ರೀತಿ ಹಲವಾರು ರಂಗಗಳಲ್ಲಿ ಅವೆರಡು ಸ್ಪರ್ಧೆಗಿಳಿತವೆ. ಆ ಸ್ಪರ್ಧೆಗಿಳಿದಾಗ ಯಾರು ಮೊದಲು ಅಂತೇಳಿ ಅವರಲ್ಲೇ ಒಂದು ಸ್ಪರ್ಧೆ ಏರ್ಪಡುತ್ತೆ. ಈ ಸ್ಪರ್ಧೆಯಲ್ಲಿ ಮೂರನೇ ಮಹಾಯುದ್ಧಕ್ಕೆ ಕಾರಣ ಆಗುತ್ತೋ ಅಂತೇಳಿ ಎಲ್ಲರ ಆತಂಕ ಶುರುವಾಗಿತ್ತು. ಆ ಸಮಯದಲ್ಲಿ ಬಾಹ್ಯಾಕಾಶ ಸ್ಪರ್ಧೆನೂ ಏರ್ಪಡುತ್ತೆ. ಬಾಹ್ಯಾಕಾಶ ಸ್ಪರ್ಧೆ ಏರ್ಪಟ್ಟಾಗ ರಷ್ಯಾ ಏನು ಮಾಡುತ್ತೆ, ಲೂನಾರ್ 2 1959ರಲ್ಲಿ ರಷ್ಯಾ ಏನು ಮಾಡುತ್ತೆ, ಚಂದ್ರನಲ್ಲಿ ಕಳಿಸುತ್ತೆ ನೌಕೆಯನ್ನು, ಲೂನಾರ್ 2 ಅನ್ನು. ಇದು ಯಶಸ್ವಿ ಆದ ನಂತರ ಬಾಹ್ಯಾಕಾಶ ರಂಗದಲ್ಲಿ ಒಂದು ಅದ್ಭುತ ಸಾಧನೆ ಆಗುತ್ತೆ. ಅದನ್ನು ಅಮೆರಿಕ ಏನು ಮಾಡುತ್ತೆ, ಇದನ್ನು ನೌಕೆ ಕಳಿಸಿದೆ, ನಾವೇನು ಮಾಡ್ತೀವಿ, ಮನುಷ್ಯರನ್ನೇ ಕಳಿಸ್ತೀವಿ ಅಂತ. ಅದರ 10 ವರ್ಷ ಆದಮೇಲೆ ಅಪೋಲೋ 11 1969ರಲ್ಲಿ ಅಮೆರಿಕ ಏನು ಮಾಡ್ತು, ಮನುಷ್ಯರನ್ನೇ ನೀಲ್ ಆರ್ಮ್ಸ್ಟ್ರಾಂಗ್ ಮತ್ತು ಬ್ರೂಚ್ ಎಲ್ಡ್ರಿನ್ ಅಂತೇಳಿ ಅವರಿಬ್ಬರನ್ನ ಅಲ್ಲಿ ಇಳಿಸ್ತು, ಇಲ್ಲಿ ಚಂದ್ರನಲ್ಲಿ. ನಂತರ ಅಪೋಲೋ 17 1972ರಲ್ಲಿ ಅಮೆರಿಕ ಏನು ಮಾಡ್ತು, ಇನ್ನೊಂದು ಬಾರಿ ಚಂದ್ರನ ಮೇಲೆ ಬಾಹ್ಯಾಕಾಶ ವಿಜ್ಞಾನಿಗಳನ್ನು ಕಳಿಸ್ತು. ಅದೇ ಕೊನೆ. ಆಮೇಲೆ ಅಪೋಲೋ ಮಿಷನ್ ನಿಂತೋಗುತ್ತೆ ಮತ್ತು ರಷ್ಯಾ ಏನಿದೆಯಲ್ಲ, ಬಾಹ್ಯಾಕಾಶ ಸ್ಪರ್ಧೆಯಲ್ಲಿ ಸ್ವಲ್ಪ ಹಿನ್ನಡೆಯನ್ನು ಅನುಭವಿಸ್ತದೆ. ನಂತರ ಈಗ ಹೊಸದಾಗಿ ಮತ್ತೆ ಚಂದ್ರನಲ್ಲಿಗೆ ಮನುಷ್ಯರು ಹೋಗಿದ್ದು ಈ ಆರ್ಟಿಮಿಸ್ 2 ಮಿಷನ್ನಲ್ಲಿ. ಅಂದರೆ 1972ರಲ್ಲಿ ಹೋಗಿದ್ದಂಥ ಜನರು, ಚಂದ್ರನಲ್ಲಿ ಹೋಗಿದ್ದಂಥ ಬಾಹ್ಯಾಕಾಶ ವಿಜ್ಞಾನಿಗಳು ಈಗ ಮತ್ತೆ ಹೋಗಿದ್ದಾರೆ. ಯಾಕೆ ಹೋಗಿದ್ದಾರೆ? ಅಲ್ಲಿ ಇಳಿಯೋದಕ್ಕಲ್ಲ, ಅಲ್ಲಿನ ಪರಿಸರವನ್ನು ಅಧ್ಯಯನ ಮಾಡೋಕ್ಕೆ ಮತ್ತು ಅಲ್ಲಿ ಚಂದ್ರನಲ್ಲಿ ಆರ್ಟಿಮಿಸ್ 3 ಮಿಷನ್ ಅಂತ ಕಳಿಸ್ತಾರೆ ಮುಂದೆ. ಅದನ್ನು ಯಾವ ರೀತಿ ನಾವು ಸಕ್ಸಸ್ಫುಲ್ಲಾಗಿ ಮಾಡ್ಬೋದು ಅಂತೇಳಿ ತಿಳ್ಕೊಳ್ಳೋಕ್ಕೆ ಈ ಕೇವಲ ಫ್ಲೈಬೈ ಅಂದರೆ ಅಲ್ಲಿ ಇಳಿಯೋದಿಲ್ಲ, ಕೇವಲ ಚಂದ್ರನ ಸುತ್ತು ಹೊಡೆದು ವಾಪಸ್ ಭೂಮಿಗೆ ಬರೋದು. ನೋಡಿ, ನಾಸಾ ಈ ಮಿಷನನ್ನು ಮಾಡುತ್ತೆ. ಮೊದಲು ಅಪೋಲೋ ಅಂತ ಕರಿತಿದ್ವಿ ನಾವು ಮಿಷನ್ಗಳಿಗೆಲ್ಲ, ಚಂದ್ರನಲ್ಲಿ ಹೋಗುವಂಥ ಮಿಷನ್ಗಳಿಗೆಲ್ಲ ಅಪೋಲೋ ಅಂತ ಕರಿತಿದ್ವಿ. ಈಗ ಆರ್ಟಿಮಿಸ್ ಅಂತ ಕರಿತೀವಿ. ಏನಿದು ಆರ್ಟಿಮಿಸ್ ಅಂದರೆ, ನೋಡಿ, ಆರ್ಟಿಮಿಸ್ ಅಕಾರ್ಡ್ 2020ರಲ್ಲಿ ಅಮೆರಿಕ ಏನು ಮಾಡುತ್ತೆ, ಎಲ್ಲ ದೇಶಗಳು, ಇಡೀ ಭೂಮಿಯ ಎಲ್ಲ ದೇಶಗಳಿಗೆ ಆಹ್ವಾನ ನೀಡುತ್ತೆ. ನಾವು ಬಾಹ್ಯಾಕಾಶವನ್ನು ಶೋಧನೆ ಮಾಡೋಣ. ಚಂದ್ರ ಆಗಿರ್ಬೋದು, ಮಂಗಳ ಆಗಿರ್ಬೋದು, ಅಥವಾ ಧೂಮಕೇತುಗಳಾಗಿರ್ಬೋದು, ಅಥವಾ ಏನೇ ಆಗಿರ್ಬೋದು, ಬಾಹ್ಯಾಕಾಶವನ್ನು ಶೋಧನೆಗೆ ಪಾರದರ್ಶಕವಾಗಿ, ಶಾಂತಿಯುತವಾಗಿ ಎಲ್ಲರೂ ಒಟ್ಟುಗೂಡಿ ನಾವು ಬಾಹ್ಯಾಕಾಶವನ್ನು ಶೋಧನೆ ಮಾಡೋಣ ಅಂತೇಳಿ ಒಂದು ಒಪ್ಪಂದ ಮಾಡ್ಕೊತಾರೆ. ಅದನ್ನು ನಾವು ಆರ್ಟಿಮಿಸ್ ಒಪ್ಪಂದ ಅಂತ ಕರಿತೀವಿ. ಈ ಒಪ್ಪಂದದಲ್ಲಿ ಎಲ್ಲ ದೇಶಗಳು ಪಾರದರ್ಶಕವಾಗಿರ್ಬೇಕು. ಅಂದರೆ ಏನೇ ಬಾಹ್ಯಾಕಾಶದಲ್ಲಿ ಸಂಭವಿಸಿದ್ರು ಅದು ಎಲ್ಲ ದೇಶಗಳು ಹಂಚಿಕೊಳ್ಬೇಕು ಅನ್ನೋದು ಇದರ ಉದ್ದೇಶ. We were always going to the moon. Pushing ourselves to explore is just core to who we are. That's a part of being a human. ಈ ಆರ್ಟಿಮಿಸ್ ಅಕಾರ್ಡ್ಗೆ ಭಾರತ 2023ರಲ್ಲಿ ಸೈನ್ ಮಾಡುತ್ತೆ. ಭಾರತ 27ನೇ ರಾಷ್ಟ್ರವಾಗಿ ಸೈನ್ ಮಾಡುತ್ತೆ. ನೋಡಿ, ಈ ಆರ್ಟಿಮಿಸ್ ಅಕಾರ್ಡ್ ಒಂದು ಕಡೆ ಆದರೆ ಚೀನಾ ಮತ್ತು ರಷ್ಯಾ ಒಂದು ಕಡೆ ಆಗಿರೋದು. ಯಾವ ರೀತಿ ನಾವು ಎರಡನೇ ಮಹಾಯುದ್ಧದ ನಂತರ ರಷ್ಯಾ ಮತ್ತು ಅಮೆರಿಕ ಎರಡು ಸ್ಪರ್ಧೆಗಿಳಿದಿದ್ವು, ಅದೇ ರೀತಿ ಈಗ ಸ್ಪರ್ಧೆಗಿಳಿದಿದ್ದ್ಯಾರು, ಚೀನಾ ಮತ್ತು ಅಮೆರಿಕ. ನೋಡಿ, ಚೀನಾ ಎಷ್ಟು ಮುಂದುವರೆದಿದೆ ಅಂದರೆ, ಅಮೆರಿಕ ಈಗೆಲ್ಲ ಅಮೆರಿಕ ಸೈಲೆಂಟ್ ಆಗಿಬಿಟ್ಟಿತ್ತು. ಅಂದರೆ ಅದು ಸುಮ್ಮನಾಗಿತ್ತು, ಎಲ್ಲಿ ಚಂದ್ರನಲ್ಲಿ ಹೋಗೋದು ಯಾಕೆ, ಸುಮ್ಮನೆ ದುಡ್ಡು ಯಾಕೆ ವೇಸ್ಟ್ ಮಾಡೋದು ಅಂತೇಳಿ ಸುಮ್ಮನಾಗಿತ್ತು. ಆದರೆ ಚೀನಾ ಏನು ಮಾಡ್ತು, ಚಂದ್ರನಲ್ಲಿ ಬಾಹ್ಯಾಕಾಶ ನಿಲ್ದಾಣ ಮಾಡಬೇಕು ಮತ್ತು ಚಂದ್ರನಲ್ಲಿಂದ ವಾಪಸ್ ಮಣ್ಣನ್ನು ತಂದು, ಅಂದರೆ ಇಷ್ಟೆಲ್ಲ ಚೀನಾ ಸಾಧನೆ ಮಾಡಿದಾಗ ಬಾಹ್ಯಾಕಾಶದಲ್ಲಿ ಅಮೆರಿಕ ಹೆಂಗೆ ಸುಮ್ಮನೆ ಕೊಡುತ್ತೆ? ಅದಕ್ಕೋಸ್ಕರ ಅಮೆರಿಕ ಏನು ಮಾಡ್ತು, ಈ ಅಕಾರ್ಡ್ಸನ್ನು
ಒಂದು ಸಂಸ್ಥೆಯನ್ನು ಕಟ್ಟಿಕೊಂಡು ಅದೇನು ಮಾಡ್ತಾ ಇದೆ, ಬಾಹ್ಯಾಕಾಶ ಶೋಧನೆಗೆ ಮುಂದುವರಿತದೆ. ಆದರೆ ಚೀನಾ, ರಷ್ಯಾ ಮತ್ತು ಕೆಲವು ದೇಶಗಳೇನು ಮಾಡ್ತವೆ, ಅದು ಸಪ್ರೇಟಾಗಿ ಬಾಹ್ಯಾಕಾಶವನ್ನು ಶೋಧನೆ ನಡೆಸ್ತವೆ. ನೋಡಿ, ಆರ್ಟಿಮಿಸ್ಟ್ 1 2022ರಲ್ಲಿ ಕಳಿಸ್ತೈತೆ. ಯಾವುದು? ಅಮೆರಿಕ. ಆರ್ಟಿಮಿಸ್ಟ್ 1ರಲ್ಲಿ ಇದು ಕ್ರೂಡ್ ಮಿಷನ್ ಅಲ್ಲ, ಅನ್ಕ್ರೂಡ್ ಮಿಷನ್. ಇದೇನು ಗೊತ್ತಾ, ಕೇವಲ ಚಂದ್ರನಲ್ಲಿ ನೌಕೆಯನ್ನು ಕಳಿಸಿ ವಾಪಸ್ಸು ಬರೋದಷ್ಟೇ. ಅಲ್ಲಿ ಅದರೊಳಗೆ ಬಾಹ್ಯಾಕಾಶ ವಿಜ್ಞಾನಿಗಳು ಇರೋದಿಲ್ಲ ಅಥವಾ ಯಾರು ಇರೋದಿಲ್ಲ, ಮನುಷ್ಯರು ಇರೋದಿಲ್ಲ. ಕೇವಲ ಅನ್ಕ್ರೂಡ್ ಮಿಷನ್ ಅಂತ ಕರಿತೀವಿ. ಯಾವುದು? ಆರ್ಟಿಮಿಸ್ಟ್ 1 ಅನ್ನು. ಆರ್ಟಿಮಿಸ್ಟ್ 2 ಏನಿದಿಲ್ಲ 2026. The Artemis 2 mission is a test mission of the Orion space capsule. 2026 ಏಪ್ರಿಲ್ 1ರಲ್ಲಿ ಅಮೆರಿಕ ಏನು ಮಾಡುತ್ತೆ, ಈ ಮಿಷನನ್ನು ಲಾಂಚ್ ಮಾಡುತ್ತೆ. ಇದನ್ನು ರಾಕೆಟ್ ಯಾವುದು ಅಂದರೆ SLS. ಯಾವ ರಾಕೆಟ್? ಈ ರಾಕೆಟನ್ನು ಸ್ಪೇಸ್ ಲಾಂಚ್ ಸಿಸ್ಟಮ್ ಅಂತ ಕರಿತೀವಿ. ಈ ರಾಕೆಟನ್ನು ಸ್ಪೇಸ್ ಲಾಂಚ್ ಸಿಸ್ಟಮ್ ಅಂತ ಕರಿತೀವಿ. ನೋಡಿ, ಸ್ಪೇಸ್ ಕ್ರಾಫ್ಟ್ ಅಂದರೆ ನೌಕೆ ಅಂದ್ರೆ ಏನು ನೋಡಿ, ಇದು ರಾಕೆಟ್ ಇರುತ್ತಲ್ವ, ಇಲ್ಲಿ ಒಂದು ನೌಕೆ ಇರುತ್ತೆ. ಇದನ್ನು ನಾವು ಏನಂತ ಕರಿತೀವಿ? ಓರಿಯನ್ ಅಂತ ಕರಿತೀವಿ. ಓರಿಯನ್ ಕ್ರಾಫ್ಟ್ ಅಥವಾ ಓರಿಯನ್ ನೌಕೆ, ಓರಿಯನ್ ಕ್ಯಾಪ್ಸುಲ್, ಇದು ಓರಿಯನ್ ನೌಕೆ ಅಂತ ನಾವು ಕರಿತೀವಿ. ಇದರಲ್ಲಿ ಬಾಹ್ಯಾಕಾಶ ವಿಜ್ಞಾನಿಗಳು ಚಂದ್ರನಲ್ಲಿ ಪ್ರಯಾಣಿಸ್ತಾರೆ. ಎಷ್ಟು ಜನ? 4 ಜನ ಇದರಲ್ಲಿ ಪ್ರಯಾಣಿಸ್ತಾರೆ. ನೋಡಿ, ಇದು ಏನಿದೆ ಅಂದರೆ ಫ್ರೀ ರಿಟರ್ನ್ ಟ್ರಾಜೆಕ್ಟರಿ. ಒಂದು ಏನಂದರೆ, ಇದು ಚಂದ್ರನಲ್ಲಿ ಹೋದಾಗ ನಾವು ಯಾವುದೇ ಫ್ಯೂಯಲನ್ನು ಖರ್ಚು ಮಾಡಲಾರ್ದಂಗೆ ಚಂದ್ರನ ಗುರುತ್ವಾಕರ್ಷಣ ಬಲವನ್ನೇ ಉಪಯೋಗಿಸಿ ವಾಪಸ್ ಭೂಮಿಗೆ ಬರೋದನ್ನು ನಾವು ಫ್ರೀ ರಿಟರ್ನ್ ಟ್ರಾಜೆಕ್ಟರಿ ಅಂತೇಳಿ ಕರಿತೀವಿ. ಚಂದ್ರನ ಗುರುತ್ವಾಕರ್ಷಣ ಬಲವನ್ನು ಉಪಯೋಗಿಸ್ಕೊಂಡು ಮತ್ತೆ ಭೂಮಿಗೆ ವಾಪಸ್ ಬರೋದು. ಇದರಲ್ಲಿ ನೋಡಿ, ನಾವು ಯಾಕೆ ಈ ಮಿಷನನ್ನು ಹಮ್ಮಿಕೊಂಡಿದ್ದೀವಿ ಅಂತಂದರೆ, ನೋಡಿ, ನಮ್ಮಲ್ಲಿ ಭೂಮಿಯ ಮೇಲೆ ಹೀಲಿಯಂ ಕಡಿಮೆ ಪ್ರಮಾಣದಲ್ಲಿ ಸಿಗುತ್ತೆ. ಕಡಿಮೆ ಪ್ರಮಾಣ, ಆದರೆ ಚಂದ್ರನಲ್ಲಿ ಅಧಿಕ ಪ್ರಮಾಣದಲ್ಲಿ ಹೀಲಿಯಂ ಯಾವುದು? ಹೀಲಿಯಂ 3. ನೋಡಿ, ಹೀಲಿಯಂ 3 ಅಧಿಕ ಪ್ರಮಾಣದಲ್ಲಿ ಸಿಗುತ್ತೆ. ಏನಿದು ಹೀಲಿಯಂ 3 ಅಂದರೆ? ನೋಡಿ, ಈ ಸೂರ್ಯನಿಂದ ಸೌರ ಮಾರುತಗಳು ಬರ್ತವೆ. ಆ ಸೌರ ಮಾರುತಗಳಲ್ಲಿ ಹೀಲಿಯಂ 3 ಇರುತ್ತೆ. ಆ ಹೀಲಿಯಂ 3 ಭೂಮಿಯ ಮೇಲೆ ಸಿಗಲ್ಲ. ಯಾಕೆ ಸಿಗಲ್ಲ ಅಂತಂದರೆ, ಭೂಮಿಯ ಸುತ್ತ ಕಾಂತಕ್ಷೇತ್ರ ಇದೆ. ಈ ಕಾಂತಕ್ಷೇತ್ರ ಏನು ಮಾಡುತ್ತೆ, ಆ ಸೌರ ಮಾರುತಗಳನ್ನು ಬಾಹ್ಯಾಕಾಶಕ್ಕೆ ತಳ್ಳಿಬಿಡುತ್ತೆ, ಭೂಮಿಗೆ ಬರೋಕ್ಕೆ ಬಿಡಲ್ಲ. ಆದರೆ ಚಂದ್ರನಲ್ಲಿ ಯಾವುದೇ ಕಾಂತಕ್ಷೇತ್ರ ಇಲ್ದಿರೋದ್ರಿಂದ ಕೋಟ್ಯಾಂತರ ವರ್ಷಗಳಿಂದ ಅಲ್ಲೇನು ಮಾಡಿದೆ, ಸೌರ ಮಾರುತಗಳು ಅಪ್ಪಳಿಸಿ ಅಲ್ಲಿ ಹೀಲಿಯಂ 3 ಜಾಸ್ತಿ ಇದೆ. ಆ ಹೀಲಿಯಂ 3ಯನ್ನು ನಾವು ಅಲ್ಲಿ ಚಂದ್ರನಲ್ಲಿ ಗಣಿಗಾರಿಕೆ ಮಾಡಿ ವಾಪಸ್ ಭೂಮಿಗೆ ತಂದರೆ ನಾವು 1 ಟನ್ ಹೀಲಿಯಂ 3ಯಿಂದ ನಾವು ಇಡೀ ಪ್ರಪಂಚದ ವಿದ್ಯುತ್ ಅಂದರೆ ಎಲೆಕ್ಟ್ರಿಸಿಟಿನ ನಾವು ಇದು ಮಾಡ್ಬೋದು, ನಾವು ತೊಗೋಬೋದು. ಅದರಿಂದ 1 ಟನ್ ಹೀಲಿಯಮಿಂದ. ಅಂದರೆ ಇದನ್ನು ಫ್ಯೂಷನ್ಗೆ ಉಪಯೋಗಿಸ್ತಾರೆ, ನ್ಯೂಕ್ಲಿಯರ್ ಫ್ಯೂಷನ್ಗೆ. ಈ ರಿಯಾಕ್ಟರ್ಗಳಲ್ಲಿ ಯಾವುದೇ ಮಲಿನ ಇಲ್ಲ, ಯಾವುದೇ ಕಾಡು ನಾಶ ಆಗೋದಿಲ್ಲ, ಏನು ವಿಕಿರಣ ಸೋರಿಕೆ ಆಗೋದಿಲ್ಲ, ಏನಿಲ್ಲ, ಆರಾಮಾಗಿ ನಾವು ಯೂಸ್ ಮಾಡ್ಬೋದು. ಆದ್ದರಿಂದ ಈ ಹೀಲಿಯಂ 3ಗೋಸ್ಕರ ಏನು ಮಾಡ್ತಾರೆ, ಈ ಆರ್ಟಿಮಿಸ್ 2ಯಲ್ಲಿ ಪ್ರಮುಖ ಪ್ರಾಧಾನ್ಯತೆ ನೀಡ್ತಾರೆ. ಈ ಹೀಲಿಯಂ 3ಗೆ ನಾವು ಕೇವಲ ವಿದ್ಯುತ್ ಬಳಕೆಗೆ ಮಾತ್ರ ಅಲ್ಲ, ಇದರಿಂದ ನಾವು ಏನು ಮಾಡ್ಬೋದು, ಕ್ವಾಂಟಮ್ ಕಂಪ್ಯೂಟರ್ ಆಗಿರ್ಬೋದು ಅಥವಾ ಇನ್ನೂ ಹಲವಾರು ಉಪಯೋಗಗಳಿದ್ದಾವೆ ಹೀಲಿಯಂ 3ಯಿಂದ. ಅದಕ್ಕೋಸ್ಕರ ಚಂದ್ರನಲ್ಲಿ ಈ ಮಿಷನನ್ನು ಹಮ್ಮಿಕೊಂಡಿದೆ. ಇದರಲ್ಲಿ ಈ ಮಿಷನಲ್ಲಿ, ಆರ್ಟಿಮಿಸ್ 2 ಮಿಷನಲ್ಲಿ ಆಪ್ಟಿಕಲ್ ಕಮ್ಯುನಿಕೇಷನ್ ಸಿಸ್ಟಮನ್ನು ಮೊದಲ ಬಾರಿಗೆ ಅಳವಡಿಸಲಾಗಿದೆ. O2 ಅಂತ ನಾವು ಕರಿತೀವಿ. ಏನಿದು ಆಪ್ಟಿಕಲ್ ಕಮ್ಯುನಿಕೇಷನ್ ಅಂತಂದರೆ, ನೋಡಿ, ಇದು ಲೇಸರ್ ಸಂವಹನ ಕ್ರಿಯೆ. ಇದು ರೇಡಿಯೋ ತರಂಗಗಳಿಗಿಂತ ತುಂಬ ಪರಿಣಾಮಕಾರಿ. ಅಂದರೆ ಇದರಲ್ಲಿ 4K ವಿಡಿಯೋಗಳನ್ನು ನಾವು ಅಲ್ಲಿಂದ ಬೇಗ ಭೂಮಿಗೆ ರವಾನಿಸ್ಬೋದು, ಯಾವುದೇ ಅಡೆತಡೆ ಇಲ್ಲದೆ. ಮತ್ತು ಆಡಿಯೋ ವಿಡಿಯೋಗಳಾಗಿರ್ಬೋದು ಅಥವಾ ಏನೇ ಆಗಿರ್ಬೋದು, ಸಂವಹನ ನಡೆಸೋಕ್ಕೆ ಈ ಆಪ್ಟಿಕಲ್ ಕಮ್ಯುನಿಕೇಷನ್ ಏನಿದೆ ಇದು ತುಂಬ ಉಪಯೋಗಕಾರಿ. ಇನ್ನು ಇದರಲ್ಲಿ ಅವತಾರ್ ಅಂತೇಳಿ, ಅಂದರೆ ವರ್ಚುವಲ್ ಆಸ್ಟ್ರೋನಾಟ್ ಟಿಶ್ಯೂ ಅನಲಾಗ್ ರೆಸ್ಪಾನ್ಸ್ ಅಂತೇಳಿ. ಇದು ಏನಪ್ಪ ಅಂತಂದರೆ, ನೋಡಿ, ಇದು ಬಾಹ್ಯಾಕಾಶಕ್ಕೆ ಹೋದಾಗ ಮನುಷ್ಯರ ದೇಹದ ಮೇಲೆ ಯಾವ ರೀತಿ ಪರಿಣಾಮ ಆಗುತ್ತೆ, ಮನುಷ್ಯರ ದೇಹದಲ್ಲಿ ಯಾವ ರೀತಿ ಪರಿಣಾಮ ಆಗುತ್ತೆ, ರಕ್ತದ ಮೇಲೆ, ಚರ್ಮದ ಮೇಲೆ ಅಥವಾ ಕೂದಲಿನ ಮೇಲೆ ಯಾವ ರೀತಿ ವಿಕಿರಣ ಪ್ರಭಾವ ಬೀರುತ್ತೆ ಅಂತೇಳಿ ಅಧ್ಯಯನ ಮಾಡೋಕ್ಕೋಸ್ಕರ ಈ ಅವತಾರ ಅಂತೇಳಿ ಒಂದು ಚಿಪ್ ರೆಡಿ ಮಾಡಿದ್ದಾರೆ. ಆ ಚಿಪ್ಪಲ್ಲಿ ಏನು ಮಾಡ್ತಾರೆ, ಮನುಷ್ಯನ ರಕ್ತ, ಟಿಶ್ಯೂ ಇದೆಲ್ಲ ಹಾಕಿ ಬಾಹ್ಯಾಕಾಶಕ್ಕೆ ಕಳಿಸ್ತಾರೆ. ಅದರಿಂದ ನಾವು ಅರ್ಥ ಮಾಡ್ಕೋತೀವಿ ಈ ಮನುಷ್ಯನಿಗೆ ಯಾವ ರೀತಿ ಕಾಯಿಲೆಗಳು ಬರ್ಬೋದು ಅಥವಾ ಈ DNA ಯಾವ ರೀತಿ ರೆಸ್ಪಾನ್ಸ್ ಮಾಡುತ್ತೆ ಅಂತೇಳಿ ನಾವು ತಿಳ್ಕೊಳ್ಳೋಕ್ಕೋಸ್ಕರ ಮೊದಲ ಬಾರಿಗೆ ಈ ಪ್ರಯೋಗವನ್ನು ಈ ಆರ್ಟಿಮಿಸ್ 2ನಲ್ಲಿ ಅಳವಡಿಸಲಾಗಿದೆ. ನೋಡಿ, ಇದರಲ್ಲಿ 4 ಜನ ಹೋಗ್ಯಾರ ಅಂತ ಹೇಳಿದೆ. 4 ಜನ. ಈ 4 ಜನರಲ್ಲಿ ಕ್ರಿಸ್ಟಿನಾ ಕೋಚ್, ವಿಕ್ಟರ್ ಗ್ಲೋವರ್
ಮತ್ತು ರೆಡ್ ವೆಜ್ಮ್ಯಾನ್, ಜೆರೆಮಿ ಹ್ಯಾನ್ಸನ್. ನೋಡಿ, ಈ ಕ್ರಿಶ್ಚಿಯನ್ ಕೋಚ್ ಇದ್ದಾಳಲ್ಲ, ಇದು ಮೊದಲ ಮಹಿಳೆ. ಮೊದಲ ಬಾಹ್ಯಾಕಾಶ ಅಂದ್ರೆ ಚಂದ್ರನಲ್ಲಿಗೆ ಡೀಪ್ ಸ್ಪೇಸ್ ಅಲ್ಲಿ ಹೋಗಿದ್ದು ಮೊದಲ ಮಹಿಳೆ ಈ ಕ್ರಿಶ್ಚಿಯನ್ ಕೋಚ್. ನೋಡಿ, ವಿಕ್ಟರ್ ಗ್ಲೋವರ್ ಇದಾರಲ್ವಾ, ಇವರು ಮೊದಲ ಕಪ್ಪು ಮಾನವ, ಇಲ್ಲಿ ಬಾಹ್ಯಾಕಾಶಕ್ಕೆ ಹೋದಂಥ ಮೊದಲ ಕಪ್ಪು ಮಾನವ. ಈ 4 ಜನ ಏನು ಮಾಡ್ತಾರೆ, ಈ ಓರಿಯನ್ ನೌಕೆಯಲ್ಲಿ ಕೂತ್ಕೊಂಡು ಚಂದ್ರನಿಗೆ ಪ್ರಯಾಣ ಬೆಳೆಸಿದ್ದಾರೆ. 10 ದಿನಗಳ ಕಾಲ ಚಂದ್ರನ ಸುತ್ತುವರೆದು ಮತ್ತೆ ಭೂಮಿಗೆ ವಾಪಸ್. ಭಾರತ ಏನು ಮಾಡಿದೆ ಚಂದ್ರನ ಸಾಧನೆಯಲ್ಲಿ ಅಂತ ನೋಡಿದರೆ, ನೋಡಿ, ಚಂದ್ರಯಾನ 1 ನಾವು 2008ರಲ್ಲಿ ಹಮ್ಮಿಕೊಂಡಿದ್ದೀವಿ. ಈ ಚಂದ್ರಯಾನ 1 ಏನು ಮಾಡ್ತು, 2008ರಲ್ಲಿ ಚಂದ್ರನ ಧ್ರುವದಲ್ಲಿ ನೀರಿದೆ ಅಂತೇಳಿ ನಾವು ಕಂಡುಕೊಂಡಿದ್ವಿ ಈ ಮಿಷನಲ್ಲಿ. ನಂತರ ಚಂದ್ರಯಾನ 2 ಮಾಡಿದ್ವಿ. ಇದರಲ್ಲಿ 2019ರಲ್ಲಿ ಇದು ಏನಾಯಿತು, ಇದು ಲ್ಯಾಂಡ್ ಆಗಬೇಕಾದ್ರೆ ಇದು ಮಿಷನ್ ಫೇಲ್ ಆಯಿತು. ಅದರಿಂದ ಇದು ನಮಗೆ ತುಂಬ ನಷ್ಟ ಉಂಟು ಮಾಡುತ್ತೆ. ಇದು ಈ ಮಿಷನ್ ಫೇಲ್ ಆದ ನೆಕ್ಸ್ಟ್ ಮತ್ತೆ ಚಂದ್ರಯಾನ 3 ಮಾಡಿದ್ವಿ. ಇದು 2023 ಆಗಸ್ಟ್ 23ರಂದು ಇದನ್ನು ನಾವು ಮಾಡ್ತೀವಿ. ನೋಡಿ, ಚಂದ್ರಯಾನ 3 ಏನಿದೆಯಲ್ಲ, ಇದು ಸಕ್ಸಸ್ಫುಲ್ಲಾಗಿ ಚಂದ್ರನ ದಕ್ಷಿಣ ಧ್ರುವಕ್ಕೆ ಇಳಿದಂಥ ಮೊದಲ ನೌಕೆ ಚಂದ್ರಯಾನ 3. ಈ ದಕ್ಷಿಣ ಧ್ರುವಕ್ಕೆ ನಾವು ಇದು ಇಳಿದಂಥ ಪ್ರದೇಶಕ್ಕೆ ಶಿವಶಕ್ತಿ ಪಾಯಿಂಟ್ ಅಂತೇಳಿ ನಾವು ಕರಿತೀವಿ. ಈ ಆಗಸ್ಟ್ 23ರಂದು ನಾವು ಬಾಹ್ಯಾಕಾಶ ದಿನ ಅಂತೇಳಿ ಆಚರಣೆ ಮಾಡ್ತೀವಿ. ಯಾವುದು, ಈ ಚಂದ್ರಯಾನ 3 ಇಳಿದ ದಿನವನ್ನು ನಾವು ಬಾಹ್ಯಾಕಾಶ ದಿನ ಅಂತೇಳಿ ಆಚರಣೆ ಮಾಡ್ತೀವಿ. 2023 ಆಗಸ್ಟ್ 23ರಂದು. ನೋಡಿ, ನಾವು ಯಾವ ಥರ ಚಂದ್ರಯಾನ ಮಾಡ್ತೀವೋ ಅದೇ ಥರ ಚೀನಾ ಮಾಡ್ತಾಯಿದೆ. ಚೀನಾಕ್ಕೆ ನಾವು ಚಾಂಗ್-ಇ ಅಂತೇಳಿ ಕರಿತಾರೆ. ಚಾಂಗ್-ಇ 4 2019ರಲ್ಲಿ ಚೀನಾ ಚಂದ್ರನಲ್ಲಿ ಕಳಿಸ್ತೈತೆ. ಈ ಚಾಂಗ್-ಇ ಏನಾಗುತ್ತೆ ಗೊತ್ತಾ, ಇದು ಚಂದ್ರನ ಫಾರ್ ಸೈಡ್, ಅಂದರೆ ಚಂದ್ರ ನಮಗೆ ಕಾಣಿಸ್ತಾ ಇರುವಂಥ ಹಿಂದಿನ ಭಾಗಕ್ಕೆ ಇಳಿತೈತೆ. ಅಲ್ಲಿ ಇಳಿದು ಅಲ್ಲಿ ಏನು ಮಾಡುತ್ತೆ, ಅಧ್ಯಯನ ಮಾಡುತ್ತೆ. ಈ ಚಾಂಗ್-ಇ 6 ಇದೆ ನೋಡಿ, ಇದು 2024ರಲ್ಲಿ ಲಾಂಚ್ ಆಗಿ 24ರಲ್ಲಿ ಚಂದ್ರನ ಇಳಿದೈತಲ್ಲ, ಅಲ್ಲಿ ಚಂದ್ರನ ಹಿಂದಿನ ಭಾಗ, ಇದು ಚಂದ್ರನ ಮುಂದಿನ ಭಾಗ ಇಳಿದಿರ್ತದೆ. ಚಂದ್ರನ ಮುಂದಿನ ಭಾಗ, ಇದು ಚಂದ್ರನ ಹಿಂದಿನ ಭಾಗ ಇಳಿದು ಅಲ್ಲಿನ 2 kg, ಸುಮಾರು 2 kg, 1.9 ಗ್ರಾಮ್, 900 ಗ್ರಾಮ್, 2 kg, ಸುಮಾರು 2 kg ಮಣ್ಣನ್ನು ಭೂಮಿಗೆ ತರ್ತೈತೆ. ಯಾವುದು, ಇದು ಭೂಮಿಗೆ ಯಶಸ್ವಿಯಾಗಿ ಮಣ್ಣನ್ನು ತಂದಂಥ ನೌಕೆ ಅಂದರೆ ಅದು ಚಾಂಗ್-ಇ 6 2024ರಲ್ಲಿ ಮರಳಿ ಭೂಮಿಗೆ ಯಶಸ್ವಿಯಾಗಿ ಮಣ್ಣನ್ನು ತಂದಂಥ ಒಂದು ನೌಕೆ. ಇದು ಯಾರು ಮಾಡಿದ್ದು, ಚೀನಾ.